ಸಾಲಿನ ಮೊದಲನೆಯ ಪ್ರಯತ್ನ ಪಕ್ಷದ ವರಿಷ್ಠರು ದೇಶ ಕಂಡಂತ ಅಪರೂಪದ ವ್ಯಕ್ತಿತ್ವ ಹಾಗೂ ನಾಯಕತ್ವ ಜೊತೆಯಲ್ಲಿ ಒಂದು ಸಣ್ಣ ರೈತ ಕುಟುಂಬದ ಮನೆಯಲ್ಲಿ ಜನಿಸಿದ ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸುದೀರ್ಘವಾದಂತಹ ರಾಜಕಾರಣದ ಪಯಣಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ 94ರ ಗಣ್ಯನ ಮುಖಂಡರಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಪಕ್ಷದ ವತಿಯಿಂದ ಒಂದು ಉಡುಗೊರೆಯಾಗಿ ಕೊಡಬೇಕು ಅನ್ನೋ ಒಂದು ಹುಟ್ಟುಹಬ್ಬದ ಪ್ರಯತ್ನ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರು ಚಂದನ್ ರವರು ಮತ್ತೆ ಮತ್ತೊಬ್ಬರು ಪಕ್ಷದ ಯುವ ಮುಖಂಡರು ಪ್ರವೀಣ್ ಅವರು ಸೇರಿ ಮತ್ತಿತರ ಎಲ್ಲ ಜನತಾದಳ ಪಕ್ಷದ ಮುಖಂಡರು ಕಾರ್ಯಕರ್ತರ ಒಂದು ಸಹಕಾರದಿಂದ ಎಲ್ಲ ಸ್ನೇಹಿತರ ಬಳಗ ಅವರೇ ಇವತ್ತು ಈ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ಬಹಳ ದಿನಗಳಿಂದ ಹೋರಾಟವನ್ನು ಮಾಡಿ ನಾಳೆ ದಿನ ಸನ್ಮಾನ್ಯ ಕುಮಾರಣ್ಣವರು ಮತ್ತು ದೇವೇಗೌಡರು ಸಾಹೇಬರು ಇಬ್ಬರು ಕೂಡ ಒಂದೇ ವೇದಿಕೆ ಮೇಲೆ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಗಳು ನಡೆದಿದೆ. ಹೆಚ್ಚು ಇಲ್ಲಿ ಭಾಷಣ ಮಾಡತಕ್ಕಂಥ ವೇದಿಕೆ ಅಲ್ಲ, ಅದರ ಒಂದು ರಾಜಕಾರಣದ ಒತ್ತಡ ನಮ್ಮ ಕಾರ್ಯಕರ್ತರ ಮೇಲೆ 25 ವರ್ಷಗಳ ಸುದೀರ್ಘವಾದಂತ ಈ ಒಂದು ರಾಜಕೀಯದ ಒಂದು ಪಯಣ ಏನಿದೆ, ನಿಮ್ಮ ಒತ್ತಡ ಭಾರವನ್ನು ಕಮ್ಮಿ ಮಾಡಬೇಕು ಅಂತ ಇವತ್ತು ಕ್ರಿಕೆಟಿನ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ಪಕ್ಷದ ಕಡೆಯಿಂದ. ನಿಮ್ಗೆ ಇರತಕ್ಕಂಥ ಮನಸ್ಸಿನ ಒತ್ತಡಗಳನ್ನೆಲ್ಲ ಬದಿಗಿಟ್ಟು 3 ದಿನಗಳ ಕಾಲ ಫ್ಲಡ್ ಲೈಟ್ ಇದೆ, ಬ್ಯಾಟ್ ನಿಲ್ದು, ಬಾಲ್ ನಿಲ್ದು, ಪಿಚ್ ನಿಲ್ದು, ಫೀಲ್ಡ್ ನಿಲ್ದು. ಇಲ್ಲಿ ಯಾರೇ ಗೆದ್ರು ಯಾರೇ ಸೋತು ಎಲ್ಲ ನಮ್ಮ ಜನರ ಪಕ್ಷದ ಕಾರ್ಯಕರ್ತರ ಮುಂದೆ ಎಲ್ಲ ಯಾರೇ ಗೆದ್ದು ನೀವೆಲ್ಲರೂ ಕೂಡ ಒಂದು ಒಳ್ಳೆ ಸ್ಪಿರಿಟ್ ಇಂದ ಈ ಒಂದು ಕ್ರಿಕೆಟಿನ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಮೂಲಕ ಪಕ್ಷಕ್ಕೆ ಮತ್ತಷ್ಟು ಒಂದು ಚೈತನ್ಯವನ್ನ ತಂದುಕೊಡ್ತಕ್ಕಂಥದಕ್ಕೆ ಒಂದು ನಿಮ್ಮ ಕಡೆಯಿಂದ ಒಂದು ಮೋಟಿವೇಶನ್ ಎಚ್ಚರಣೆ ಇವತ್ತಿನ ದಿನ ಇಡುವ ಮೂಲಕ ನಿಮ್ಮ ಈ ಒಂದು ಹೋರಾಟ 2028ರ ಗಡಿಯಲ್ಲಿ ನಾವು ಇವೆಲ್ಲರೂ ಸೇರಿ ಒಂದು ಪ್ರಾದೇಶಿಕ ಪಕ್ಷವನ್ನ ಗಟ್ಟಿಯಾದಂತಹ ಒಂದು ಬುನಾದಿಯನ್ನು ಹಾಕುವ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇವತ್ತೆಲ್ಲ ನಾವು ಉಡುಗೊರೆಯಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಜನರಿಗೋಸ್ಕರ ಜನರ ಪರವಾದಂತ ಸರ್ಕಾರವನ್ನು ಮುಂದುವರೆದಿನ 2 ವರ್ಷದಲ್ಲಿ ರಕ್ಷಣೆ ಮಾಡುವ ಮೂಲಕ 7.5 ಕೋಟಿ ಕನ್ನಡಿಗರ ಒಂದು ವಿಶ್ವಾಸವನ್ನು ಪಡೆಯುವ ಮೂಲಕ ನಾವು ನೀವೆಲ್ಲರೂ ಕೂಡ ಇದರಿಂದ ಹೋರಾಟವನ್ನ ಪ್ರಾರಂಭ ಮಾಡೋಣ ಅಂತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಸಾಕಷ್ಟು ಜನ ಪಕ್ಷದ ಹಿರಿಯ ನಾಯಕರುಗಳಿದ್ದಾರೆ, ಪಕ್ಷ ಕಟ್ಟಬಡಿಸಿರ್ತಕ್ಕಂಥ ಬಹಳ ಜನ ಗಣ್ಯರು ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ. ಪ್ರತಿಯೊಬ್ಬರ ಹೆಸರು ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಇವತ್ತು ಬಹುಶಃ 24 ತಂಡಗಳು ಬಂದು ಇವತ್ತಿನ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಳ್ಪಟ್ಟೆ. ಹಲವಾರು ಜಿಲ್ಲೆಗಳಿಂದ ತಾವೆಲ್ಲರೂ 11 ಜನ ಟೀಮ್ ಒಂದು ಟೀಮ್ಗೆ 11 ಜನ ಮೆಂಬರ್ಸ್ ಏನಿರ್ತಾರೆ, 24 ಟೀಮಲ್ಲೇ ಬಹಳ ಜನ ಬಂದಿದ್ದೀರಿ. ನಿಮಗೆ ನಿಮ್ಮ ಸುರಕ್ಷತೆಗೆ ಎಲ್ಲ ರೀತಿಯಾದಂತ ಸೌಕರ್ಯಗಳನ್ನು ಕೂಡ ಪಕ್ಷದ ವತಿಯಿಂದ ಮಾಡಿದ್ದೇವೆ. ಆಂಬ್ಯುಲೆನ್ಸ್ ನ ವ್ಯವಸ್ಥೆ ಇದೆ, ಫೈರ್ ಇಂಜಿನ್ ನ ವ್ಯವಸ್ಥೆ ಇದೆ, ಜೊತೆಯಲ್ಲಿ ನೋಡ್ಕೊಳ್ತಕ್ಕಂಥದಕ್ಕೆ ಜೊತೆಯಲ್ಲಿ ನಿಮ್ಮ ಸಂಪೂರ್ಣ 3 ದಿನಗಳ ದಿನಚರಿಯ ಒಂದು ವ್ಯವಸ್ಥೆ ಪಕ್ಷದ ಕಡೆಯಿಂದ ಮಾಡಲಾಗಿದೆ. ನೀವೆಲ್ಲರೂ ಕೂಡ ಇವತ್ತಿನ ದಿನ ಏನ್ ಸೇರ್ತೀರಿ. ನಾನು ಬಹಳ ವರ್ಷ ಕ್ರಿಕೆಟ್ ಆಡಿದ್ದೆ, ಹಾಗಾಗಿ ಚೆನ್ನಾಗಿ ಬತ್ತ ಪ್ರವೀಣ್ ಅವರು ಮಾತಾಡಿದ್ರು. ಭಾನುವಾರ ಬಹುಶಃ ಫೈನಲ್ ನಡೆಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಭಾನುವಾರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮುಗಿಸಿ ರಾತ್ರಿ ಬರ್ತೀನಿ. 2 ಟೀಮ್ ಯಾರಾದ್ರೂ ಟೀಮ್ ಜಾಗ ಮಾಡ್ಕೊಂಡು ಸಂಪೂರ್ಣವಾಗಿ
ಟೀಮಲ್ಲಿ ಯಾರು ನಿಂಗೆ ಅವಕಾಶ